ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಪ್ರಸ್ತಾಪದ ಕುರಿತು ತಮಗೆ ಯಾವುದೇ ವೈಯಕ್ತಿಕ ಮಾಹಿತಿ ಇಲ್ಲ ಹಾಗೂ ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ತಾವು ಬದ್ಧರಾಗಿರುವುದಾಗಿ ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ ಸ್ಪಷ್ಟಪಡಿಸಿದ್ದಾರೆ. ಒನ್ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ ಅವರು, ರಾಜ್ಯ ರಾಜಕಾರಣದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಹಾಗೂ ನಾಯಕತ್ವ ಬದಲಾವಣೆ ಕುರಿತು ನಡೆಯುತ್ತಿರುವ ಚರ್ಚೆಗಳಿಗೆ ಪ್ರತಿಕ್ರಿಯಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಡಳಿತ ವೈಖರಿಯನ್ನು ಮುಕ್ತಕಂಠದಿಂದ ಶ್ಲಾಘಿಸಿದ ಶಾಸಕರು, ಸಿದ್ದರಾಮಯ್ಯನವರು ಮಾಜಿ ಸಿಎಂ ದೇವರಾಜ್ ಅರಸು ಅವರ ಆಡಳಿತ ಅವಧಿಯ ದಾಖಲೆಯನ್ನು ಮುರಿದಿದ್ದಾರೆ. ರಾಜ್ಯದಲ್ಲಿ 16 ರಿಂದ 17 ಬಾರಿ ಬಜೆಟ್ ಮಂಡಿಸಿರುವ ಅವರು ಕಾಂಗ್ರೆಸ್ ಸರ್ಕಾರದ ನಿಜವಾದ ಆರ್ಥಿಕ ತಜ್ಞರು ಎಂದರು. ಅಲ್ಲದೆ 5 ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರುವುದರ ಜೊತೆಗೆ ರಾಜ್ಯದ ಆರ್ಥಿಕತೆಯನ್ನು ಸಮತೋಲನದಲ್ಲಿ ಕಾಪಾಡಿಕೊಂಡು ಬಂದಿರುವುದು ಸಿದ್ದರಾಮಯ್ಯನವರ ಆಡಳಿತ ದಕ್ಷತೆಗೆ ಸಾಕ್ಷಿ ಎಂದು ಬಣ್ಣಿಸಿದರು. ಇದೇ ವೇಳೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಮಾತನಾಡಿದ ಅವರು, ಹೊಸ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶ ನೀಡಬೇಕು ಎಂಬ ಬೇಡಿಕೆಯನ್ನು ಮುಂದಿಟ್ಟರು. ಮೊದಲ ಬಾರಿ ಗೆದ್ದಿರುವ ಎಲ್ಲ ಶಾಸಕರು ಒಟ್ಟಾಗಿ ಸೇರಿ ಸಭೆ ನಡೆಸಿ ತೀರ್ಮಾನ ಕೈಗೊಂಡಿದ್ದೇವೆ. ಹೊಸದಾಗಿ ಆಯ್ಕೆಯಾಗಿರುವ 40 ಶಾಸಕರಲ್ಲಿ ಕನಿಷ್ಠ ಇಬ್ಬರಿಗಾದರೂ ಹೊಸ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಮನವಿ ಮಾಡಿದ್ದೇವೆ. ಆದರೆ ಅಂತಿಮವಾಗಿ ಸ್ಥಾನ ನೀಡುವುದು ಬಿಡುವುದು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟ ವಿಚಾರ ಎಂದರು. ಯಾವುದು ನಮಗೆ ಮಾಹಿತಿ ಇಲ್ಲ. ಈಗ ಹೆಂಗೆ ಯಥಾಸ್ಥಿತಿಯಾಗಿ ಸರ್ಕಾರ ನಡೀತಾ ಐತಿ. ಏನೇ ತೀರ್ಮಾನ ತಗೊಂಡಿದ್ರು ಹೈಕಮಾಂಡ್ ತೀರ್ಮಾನ ತಗೊಂತೈತೆ. ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೆ ಅದಕ್ಕೆಲ್ಲರೂ ಬದ್ಧವಾಗಿರ್ತಾರೆ. ರಾಜ್ಯಪಾಲರು ಟೈಮಿಂಗ್ಸ್ ಆಲ್ರೆಡಿ ಕೇಳಿದ್ದಾರೆ. ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಅದೇನು ಇಲ್ಲೇ ನಿಮ್ಮ ಮಾಧ್ಯಮ ಮುಖಾಂತರ ನಮಗೆ ಗೊತ್ತಾಗ್ತಾ ಇರೋದು. ನಮಗೆ ವೈಯಕ್ತಿಕವಾಗಿ ಯಾವುದೇ ರೀತಿ ಮಾಹಿತಿ ಇಲ್ಲ. ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಇವರು ದಾಖಲೆನ ಮೆರೆದರು. ಅವರ ಅವಧಿಯಲ್ಲಿ ಅವರು ದೇವರಾಜ ಅರಸು ಅವರ ಒಂದು ಪೀರಿಯಡನ್ನು ಮುಗಿಸಿದ್ದಾರೆ. ಮತ್ತು ಅದ್ರ ಜೊತೆಗೆ 15-16 ಸರಿ ಬಡ್ಜೆಟನ್ನು ಮಂಡಿಸಿದ್ದಾರೆ. ಇನ್ನು ಅನೇಕ ದಾಖಲೆಗಳನ್ನು ಮುರಿದಿದ್ದಾರೆ. ಅವರ ಆಡಳಿತ ವ್ಯವಸ್ಥೆ ಆರ್ಥಿಕ ಸಮತೋಲನತೆಯನ್ನು ಕಾಪಾಡೋದ್ರಾಗ ಮೊದಲನೇದಾಗಂದರೆ ಅದು ಸಿದ್ದರಾಮಯ್ಯರು ಅಂತ ನಾವು ಹೇಳ್ಬೋದು. ಆರ್ಥಿಕ ಸಮತೋಲನತೆ ಕಾಪಾಡ ಇವತ್ತು ಯಾವ ರಾಜ್ಯಗಳು ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸ್ತದವು. ಅದು ನಮ್ಮದು 5 ಗ್ಯಾರಂಟಿ ಕೊಡೋದ್ರ ಜೊತೆಗೆ ಆರ್ಥಿಕ ಸ್ಟೆಬಿಲಿಟಿ ಕಾಪಾಡ್ಕೊಂಡ್ರದಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟೊಂದು ಆರ್ಥಿಕ ತಜ್ಞರು ಅವರು. ಹಂಗಾಗಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಆಡಳಿತ ಕೊಡ್ತಾಯಿತ್ತು. ಸಚಿವ ಸಂಪುಟ ಪುನರ್ರಚನೆಗೆ ಹೊಸದಾಗಿ 40 ಜನರಲ್ಲಿ ಯಾರಿಗಾದ್ರೂ ಒಬ್ಬರು ಈಗಿಂದ ನಾವೆಲ್ಲ ಸಭೆ ಸೇರಿ ಈಗ ಒಂದು 3-4 ತಿಂಗಳಿಂದ 3 ತಿಂಗಳಿಂದ ನಾವು 3 ಸರಿ ಗೆದ್ದರು, 2 ಸರಿ ಗೆದ್ದರು, ಯಾವ ರೀತಿ ಸಭೆ ಮಾಡಿದ್ರೆ ಹಂಗೆ ಫಸ್ಟ್ ಮೊದಲನೇ ಸರಿ ಗೆದ್ದರು ಸಹ ನಾವು ಮನವಿ ಮಾಡ್ಕೊಂಡೇವಿ. ಅದು ಅಂತಿಮವಾಗಿ ಕೊಡೋದು ಬಿಡೋದು ಹೈಕಮಾಂಡ್ ಬಿಟ್ಟು ವಿಚಾರ. ಒಂದು ಹೊಸಬರಿಗೆ ಇಬ್ಬರಿಗೆ ಅವಕಾಶ ಮಾಡಿರಿ ಅಂತಕ್ಕಂಥದ್ದನ್ನು ನಾವು ಮನವಿ ಮಾಡ್ಕೊಂಡೇವೆ. ಆ ಮನವಿ ಸ್ಪಂದಿಸೋದು ಅಂತಿಮ ತೀರ್ಮಾನ ತಗೊಳ್ಳೋದು ಹೈಕಮಾಂಡ್ ಬಿಟ್ಟು ವಿಚಾರ ಐತಿ. ಏನೇ ತೀರ್ಮಾನ ತಗೊಂಡಿದ್ರು ಹೈಕಮಾಂಡ್ ತೀರ್ಮಾನ ತಗೊಂತೈತೆ. ಹೈಕಮಾಂಡ್ ಏನು ತೀರ್ಮಾನ ತಗೊಂತದೆ ಅದಕ್ಕೆಲ್ಲರೂ ಬದ್ಧವಾಗಿರ್ತಾರೆ. ರಾಜ್ಯಪಾಲರು ಟೈಮಿಂಗ್ಸ್ ಆಲ್ರೆಡಿ ಕೇಳಿದ್ದಾರೆ. ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಅದೇನು ಇಲ್ಲೇ ನಿಮ್ಮ ಮಾಧ್ಯಮ ಮುಖಾಂತರ ನಮಗೆ ಗೊತ್ತಾಗ್ತಾ ಇರೋದು. ನಮಗೆ ವೈಯಕ್ತಿಕವಾಗಿ ಯಾವುದೇ ರೀತಿ ಮಾಹಿತಿ ಇಲ್ಲ. ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಇವರು ದಾಖಲೆನ ಮೆರೆದರು. ಅವರ ಅವಧಿಯಲ್ಲಿ ಅವರು ದೇವರಾಜ ಅರಸು ಅವರ ಒಂದು ಪೀರಿಯಡನ್ನು